ಅದಕ್ಕೆ ಆನೆ ಮಾಯ, ಆನೆ ತಗೊಳ್ಳೋರು ಮಂಗಳು ಮಾಯ. ಭಕ್ತಾದಿಗಳೇ, ಕುಳೂರು ಬರ್ತಾರೆ ಸಂವಿಧಾನ ಸವಾಲ್ 1,00,000 1 ಲಕ್ಷ 2 ಸಾರಿ 2.5 ನಿಮ್ಮ ಹೆಸರೇನು? ಮಂಜುನಾಥ್ ಅವರೇ, 1 ಲಕ್ಷ ಜೇಬಲ್ಲಿ ಇಲ್ಲ ತಾನೆ, ಸೊಮ್ಮೈ ಕೊಡ್ತಾವೆ. ಅದೇನಾಗಿದೆ ಗುರುಗಳೇ, ಅಲ್ಲಿಂದ ಇಲ್ಲ ಬರ್ಬೇಕಾದ್ರೆ ಜೇಬಲ್ಲಿ 150 ರೂಪಾಯಿ ಹಾಕೊಂಡ್ಬಂದು 1.5 ಲಕ್ಷ ಅನ್ಕೊಂಡ್ಬಿಟ್ಟವ್ರೆ. 1,03,000 ಸಾರಿ ಗುರುಗಳೇ, ಆನೆನ ಯಾರು ಮೂಸ್ತಾ ಇಲ್ಲ. ಈ ಬಿಕ್ಕ ನನ್ನ ಮಗ ಹೋದಾಗ್ಲೇ ಅನ್ಕೊಂಡೆ ಏನು ಅಕ್ಷಕನ ಅಂತ. ಆ ಶಿಷ್ಯ ಗುರುಗಳೇ ಬೆಲೆಯನ್ನು ಸ್ವಲ್ಪ ಇಳಿಸ್ಬೇಕಾ? ಹೌದು. ಆಗಿ ಭಕ್ತಾದಿಗಳೇ, ಶ್ರೀ ಗುರುಗಳು ಬರ್ತಾರೆ ಸಂವಿಧಾನ ಸವಾಲ್ 10,000. ಗುರುಗಳೇ 10 ಶಿಷ್ಯ ಇದು ಶ್ರೀ ಗೂಳೂರು ಮಠದ ಆನೆ. ನಿಮ್ ಹಿತ್ಲ ಕಟ್ಟಿರೋ ಗೊಡ್ಡೆಮ್ಮೆ ಅಲ್ಲ. ಬೆಲೆಯನ್ನು ಏರಿಸಿ. ತಾವು ಬೆಲೆ ಏರಿಸ್ಬೇಕು. ಹೌದು. ಭಕ್ತಾದಿಗಳೇ, ಶ್ರೀ ಗೂಳೂರು ಮಠದ ಆನೆ ಎಷ್ಟು ಗುರುಗಳೇ? 30. ಬರೇ 30 ರೂಪಾಯಿ. 30,000. 30,000 ಒಂದ್ಸಾರಿ. ಯಾರು ತಗೊಳ್ಳೋಣ ಅಂತ ಗೊತ್ತಾದ ಕುಕ್ ಸಾಯ್ಬೇಕು. 30,000 2 ಸಾರಿ, 30,000 3 ಸಾರಿ. ಗುರುಗಳೇ, ಆನೆ ಬೆಲೆ ಕಡಿಮೆ ಮಾಡಿದ್ರು ಆನೆ ಯಾರು ಮೂಸ್ತಾ ಇಲ್ಲ. ಆನೆನ ಸುಮ್ಮನೆ ಕಾಡುಗಟ್ಬಿಡಿ. ಶಿಷ್ಯ, ಈ ವೇಲಾಯುಧ ಮಠದಲ್ಲಿ ಮಾಡಿರುವ ಸಾಲವೆಷ್ಟು? ಅಪ್ಪ ಇವತ್ತು ಹೇಳ್ಬೇಕು, ನಾಳೆ ನಾನು ಹೇಳ್ತೀನಿ. ನಿನ್ ಕಷ್ಟ ತಗೋಬೇಡ, ಮೊದಲೇ ನಿನ್ ಸಿಗ್ಲಿಕ್ಕೆ ಮುಖ ನೋಡಕ್ಕಾಗಲ್ಲ. ವೇಲಾಯುಧ ಮಠಕ್ಕೆ ಸಂಗ್ರಹಿಸಬೇಕಾಗಿರೋ ಸಾಲ 4,444 ರೂಪಾಯಿ 44 ಪೈಸಾ. ಆ 4,444 ರೂಪಾಯಿ 44 ಪೈಸಾ ನಿಮ್ಮ ಅಪ್ಪ ಕೊಡ್ತಾನ? ನಮ್ಮಪ್ಪ ತಂದ್ಕೊಡಂಗಿದ್ದಿದ್ರೆ ನಾನು ಕಿತ್ತೋಗಿರೋ ಮಟ್ಟಕ್ಕೆ ಬರ್ತಾ ಇದ್ನ. ಏನಂತೆ ಶಿಷ್ಯ? ಏನಿಲ್ಲ ಗುರುಗಳೇ, ಈ ಮಠದಲ್ಲಿ ತಿಂದಿರುವ ಚಿತ್ರ ಮಸ್ತನಕ್ಕಾದ್ರೂ ಆನೆ ಮಾಸನ ನೀವು ಆರಾಮಾಗಿರಿ. ಶಿಷ್ಯ ಗುರುಗಳೇ, ಈ ವೇಲಾಯುಧ ಮಾಡಿರುವ ಸಾಲವನ್ನು ಯಾರು ತೀರಿಸ್ತಾರೋ ಅವರಿಗೆ ಆನೆ ಜೊತೆ ಈ ಮಾವು ತಾನು ಉಚಿತ ಎಂದು ಕೂಗು. ಆ ಕುರುಕನ ಮಗನ ಯಾರು ಕರ್ಕೊಂಡಿದ್ದಾರೆ ಗುರುಗಳೇ? ಆನೆ 1 ಲಕ್ಷ ಮಂಜುನಾಥ್ ಬೇಡಣ ವಾಸನೆ ಅಂತಾರೆ. ಶಿಷ್ಯ ಹೇಳಿದಷ್ಟು ಮಾಡು. ಆಯ್ತು. ಗುರುಗಳಿಗೆ ಕೋಪ ಬಂದಿದೆ, ಮಣ್ಣನ್ನು ಸುಡಕ್ ಮುಂಚೆ ಕೆಲಸ ಮಾಡಿ. ಈಗೇನ್ ಗುರುಗಳೇ, ಈ ಕುಡ್ಕ ಮಾಡಿರೋ ಸಾಲನ ಯಾರು ತೀರಿಸ್ತಾರೋ ಅವ್ರಿಗೆ ಆನೆ ಕೊಟ್ಟು ಕಳಿಸ್ತೀರಾ? ಹೌದು. ಅದು ನಾವು ಹೇಳಿ ಸಾಯ್ಬೇಕು. ಹೌದು. ಅನ್ಭವಿಸ್ಕೊಂಡು ಹಾಳಾಗೋದು. ಭಕ್ತಾದಿಗಳೇ, ಶ್ರೀ ಗೂಳೂರು ಮಠದ ಮಠಾಧೀಶರಾದಂಥ ನಮ್ಮ ಗುರುಗಳು ಮನಸ್ಸನ್ನ ಬದಲಾಯಿಸಿ ಆನೆಯನ್ನ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಜಾಣರಾಗ್ರಿ, ಬುದ್ಧಿವಂತರಾಗ್ರಿ, ತಡ್ರಾಗ್ಬೇಡಿ. ವೇಲಾಯುಧ ಮಠದಲ್ಲಿ ಮಾಡುವ ಸಾಲವನ್ನು ಯಾರು ತೀರಿಸ್ತೀರೋ ಅವ್ರಿಗೆ ಆನೆ ಮತ್ತೆ ಕಿತ್ತೋದ್ ನನ್ನ ಮಗ ಉಚಿತ. ಅವನು ಸಂಗ್ರಹಿಸಬೇಕಾಗಿರೋ ಸಾಲ 4,444 ರೂಪಾಯಿ 44 ಪೈಸಾ. ಹಾಡಕ್ಕೊಂದ್ಸಾರಿ 12 ಸಾರಿ 4,444 ರೂಪಾಯಿ 44 ಪೈಸಾ 3 ಸಾರಿ. ಗುರುಗಳೇ, ಇವ್ರು ಯಾರು ಆನೆ ತಗೊಂಡು ಹೋಗಕ್ ಬಂದಿಲ್ಲ. ಮಠದಲ್ಲಿ ಸಿಗೋ ಚಿತ್ರ ಮಕ್ಕಳ ತಿಳ್ಕೊಂಡು ಹೋಗಕ್ ಬಂದಿಲ್ಲ. ಪ್ರವಾಸ ಕೊಟ್ಟು ಕಳಿಸಿ ನಾವು ಪ್ರಾಣ ಎತ್ತಿ ನೀವು. ಭಕ್ತಾದಿಗಳೇ, ಪ್ರಿಯ ಭಕ್ತಾದಿಗಳೇ, ಶ್ರೀ ಗೂಳೂರು ಮಠದ ಆನೆಯನ್ನ ಪುಕ್ಷಟ ಕಟ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಾ? ಮಠದಲ್ಲಿ ವಿದ್ಯಾದಾನ, ಅನ್ನದಾನ, ಸುವರ್ಣ ದಾನ ಮಾಡೋ ರೀತಿ ಇಲ್ಲಿ ಯಾರು ಗಜಾದಾನ ಮಾಡ್ತಾ ಇಲ್ಲ. ಮಾಡೋದು ಇಲ್ಲ. ನೀವು ಕೊಡೋ ಹಣ ನಿಮ್ಮ ಬಾಲಕ್ಕೂ ಸಾಲಲ್ಲ. ಇವ್ರ ಅಮ್ಮನೇ ಸಾಲ ಮಂಜುನಾಥ್. ಶಿಷ್ಯ, ಗುರುಗಳೇ, ಆನೆನ ಕಾಡಿಗಟ್ಬಿಟ್ರೆ ಕುಡ್ಕೋದೇನ್ ಮಾಡ್ಲಿ? ಒತ್ತು ಮಠದಿಂದ ಹೊರಗಾಕು. ನನ್ನ ಮಗ
ಮಗನ ಚೆಂಡು ಚೆಂಡು ಅಂತ ಬಂದ್ಬಿಡ್ತೀನಿ. ಹಾ. ಎತ್ತೊಳ್ಳೆ ಕುಡ್ಕೋ. ಬಂದೆ ಗುರುಗಳೇ, ಬಂದೆ. ಬಂದೆ ಗುರುಗಳೇ. ಹಾ, ತಾವು ಯಾರು? ಗುರುಗಳೇ, ಆ, ಮೀ ಕೃಷ್ಣೇಗೌಡ. ಕಮಿಂಗ್ ಮೂಡಿಗೆರೆ. ಐ ಸೆಲ್ ದಿಸ್. ಶಿಷ್ಯ ಗುರುಗಳೇ, ಏನ್ ಹೇಳ್ತಾವ್ನೆ? ನನಗೂ ಅರ್ಥ ಆಗಿಲ್ಲ. ಇನ್ನೊಂದ್ಸರಿ ಕೇಳ್ತೀನಿ. ಆ, ಓಯ್, ಏನು ಹೇಳಿತ್ತು ಮತ್ತೆ ಮತ್ತೆ ಹೇಳಿ ಸಾಯೋದು. ಹಾ, ಗುರುಗಳೇ, ಆ, ಮೀ ಕೃಷ್ಣೇಗೌಡ. ಕಮಿಂಗ್ ಮೂಡಿಗೆರೆ. ಐ ಸೆಲ್ ದಿಸ್. ಗುರುಗಳೇ, ಆ, ಇವರು ಕೃಷ್ಣೇಗೌಡ್ರು. ಓ, ಮೂಡಿಗೆರೆ ಅಂತ ಒಂಟಿ ಕೆಲ ಕುಂಟ್ಕೊ ಬಂದವ್ರಿ. ಆ, ಆ, ಆನೆನ ಕುಂಟೆ ಬಿನ್ನಡ ಕರ್ಕೊಂಡೋಯ್ತಾರೆ. ಆ. ಎಕ್ಸಾಕ್ಟ್ಲಿ. ಸಂತೋಷ ಕೃಷ್ಣೇಗೌಡ್ರೆ, ಆದ್ರೆ ನಮ್ದೊಂದು ಷರತ್ತಿದೆ. ಆನೆನ ಯಾರು ಕೊಂಡ್ಕೋತಾರೋ ಜೊತೆಗೆ ಈ ಮಾವುತನ್ನು ಕರ್ಕೊಂಡು ಹೋಗ್ಬೇಕು. ಆ ಷರತ್ಗೆ ನೀವು ಒಪ್ತೀರಾ? ಓಕೆ. ಗುರುಗಳೇ, ಆನೆ ಮನಿ. ಏನು ಮನೆ ಹಾಕಿಸ್ಬೇಕಂತ? ಮನೆ ಏನು? ಆನೆ ಮತ್ತೆ ಮಾವುತನ್ನು ಕೊಡೋದಲ್ದೆ ಮನೆ ಬೇರೆ ಕಟ್ಟಿಸ್ಕೊಡ್ಬೇಕೆ? ಭಗವಂತ, ಕರ್ಕೊಂಡ್ಬಿಡೋದನ್ನು ಯಾಕೆ ಬಿಟ್ಟಿದ್ಯಾ? ಗುರುಗಳೇ, ಆ. ಅದು ಮನೆ ಅಲ್ಲ, ಮನಿ. ಹಂಗಂದ್ರೆ ದುಡ್ಡೆಷ್ಟು ಅಂತ. ಆನಂದ್ ಮಗನ ಕನ್ನಡ ಬರಲ್ಲ, ನನಗೊಂದು ಭಾಷೆ ಬರಲ್ಲ, ಆದ್ರೂ ಕಷ್ಟಪಟ್ಟು ಹೇಳ್ತೀನಿ. ಸರ್, 4ಕ್ಕೆ ಅವ್ರ ಭಾಷೆಯಲ್ಲಿ ಹೇಳ್ತೀರಾ? 4 ಹೆಂಗ್ ಹೇಳ್ತೀವಿ ನೋಡಿ. ಕೃಷ್ಣೇಗೌಡ್ ಆನೆ ಮನಿ 4 ಚುಕ್ಕಿ 4